ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಇನ್ಫೋ ಮೀಡಿಯಾ. ಪಬ್ಲಿಕ್ ಇನ್ಫೋ ಮೀಡಿಯಾ ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಸೋಮಶೇಖರ್. ವೀಕ್ಷಕರೇ, ನಾನಿವತ್ತು ಅಬ್ಬಿಗೆರೆ ಲೊಕೇಶನಲ್ಲಿದ್ದೀನಿ. ಇಲ್ಲಿ ಒಂದು ಹೊಸ ಪ್ರಾಪರ್ಟಿ ಸೇಲ್ಗಿದೆ. ನೀವೇನಾದರೂ ಲಕ್ಸುರಿಯಸ್ ಆಗಿರೋ ಡೂಪ್ಲೆಕ್ಸ್ ಮನೆನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೈಟ್ ಡೈಮೆನ್ಷನ್ 2040, ಟೋಟಲ್ 800 ಸ್ಕ್ವೇರ್ ಫೀಟ್ ಅಂತ ಹೇಳ್ಬೋದು. ಫೇಸ್ ಬಗ್ಗೆ ಹೇಳ್ಬೇಕಂದ್ರೆ ವೆಸ್ಟ್ ಫೇಸ್ ಅಂತ ಹೇಳ್ಬೋದು. ಮೈನ್ ಡೋರ್ ನಾರ್ತ್ ಫೇಸ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಪ್ರಾಪರ್ಟಿ BBMP ಲಿಮಿಟ್ಸ್ ಅಲ್ಲಿ ಬರುತ್ತೆ. ಈ ಪ್ರಾಪರ್ಟಿಯಿಂದ ನೀವು ಏರ್ಪೋರ್ಟ್ಗೆ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ನೀವು ರೀಚ್ ಆಗ್ಬೋದು. ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ರೀಚ್ ಆಗ್ಬೋದು ಸ್ನೇಹಿತರೆ. ಸೊ ಲೊಕ್ಯಾಲಿಟಿ ತುಂಬಾ ಚೆನ್ನಾಗಿದೆ, ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಅಬ್ಬಿಗೆರೆ ಲೊಕೇಶನ್ ಅಲ್ಲಿ ಅಥವಾ ಬೆಂಗಳೂರಲ್ಲಿ ನೀವು ಎಲ್ಲೇ ಯಾವುದೇ ಲೊಕೇಶನ್ ಅಲ್ಲಿ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಅದರ ಬನ್ನಿ ಒಳಗೋಗೋಣ, ಹೇಗಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು, ಈ ಪ್ರಾಪರ್ಟಿ ಪ್ಲಸ್ ಮಾರ್ಕಲ್ಲಿ ಆ್ಯಕ್ಚುಲಾಗಿ ರೋಡ್ ಎಂಟ್ರಿ ಇದೆ. ಸಾಕಷ್ಟು ವಿಶಾಲವಾದ ರೋಡ್ಗಳಿದ್ದಾವೆ. ನೀವು ನೋಡ್ತಾ ಇರ್ಬೋದು, ಎಲ್ಲ 30 ಫೀಟ್ ರೋಡ್ಗಳು ನೋಡಿ. ವಿ ಶೇಪಲ್ಲಿ ಒಂದು ರೋಡ್ ಇದೆ. ಸೊ ಮೈನ್ ಎಂಟ್ರಿ ರೋಡ್ ಇದು. ಆ್ಯಕ್ಚುಲಿ 40 ಫೀಟ್ ರೋಡ್ ಇದು. ಲೇಔಟ್ಗೆ ಎಂಟ್ರಿ ಇದು. ಫುಲ್ಲಿ ಡೆವಲಪ್ಡ್ ಏರಿಯಾ. ಆ್ಯಕ್ಚುಲಿ ಅಬ್ಬಿಗೆರೆ ಲೊಕೇಶನ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಹೊಸ ಲೇಔಟ್ ಆ್ಯಕ್ಚುಲಿ. ಸೊ ಬನ್ನಿ, ನಾನು ಇವಾಗ ಪ್ರಾಪರ್ಟಿ ರೋಡ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಡೆಡ್ ಎಂಡ್ ಸ್ಪೇಸ್ ಕೂಡ ಇದು. ಸಾಕಷ್ಟು ನಿಮಗೆ ಪಾರ್ಕಿಂಗ್ ಸ್ಪೇಸ್ ಕೂಡ ಇರುತ್ತೆ, ವೆಹಿಕಲ್ಸ್ ಕೂಡ ಇರಲ್ಲ. ಸೊ ಪ್ರಾಪರ್ಟಿ ಎಲಿವೇಶನ್ ನೋಡ್ತಾ ಇದ್ದೀರಾ. ನಾನೇನು ಲೈಟಾಗಿ ತೋರಿಸ್ತಿದ್ದೀನಲ್ವ, ಅದೇ ಪ್ರಾಪರ್ಟಿ ಸೇಲ್ಗಿರೋದು. 2040 ವೆಸ್ಟ್ ಫೇಸ್ ಪ್ರಾಪರ್ಟಿ. ಸೊ ಮತ್ತೊಮ್ಮೆ ನಾನು ನಿಮಗೆ ಎಲಿವೇಶನನ್ನು ತೋರಿಸ್ತಾ ಇದ್ದೀನಿ. ತುಂಬ ಕ್ಲಾಸಾಗಿ ಮಾಡಿದರೆ, ತುಂಬ ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು ಎಲಿವೇಶನನ್ನು ನೋಡಿ. ಆಲ್ಮೋಸ್ಟ್ ನಿಮಗೆ SS ಮೆಟೀರಿಯಲ್ ಡೋರ್ ಕೂಡ ಹಾಕಿದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಡೋರ್ದು, ಮತ್ತು ಎಲಿವೇಶನ್ ತುಂಬ ಟ್ರೆಂಡಿಯಾಗಿ ಮಾಡಿದ್ದಾರೆ. ಸೊ ಬನ್ನಿ ಒಳಗೋಗೋಣ. ಸೊ ನೀವು ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಸ್ಪೇಸ್, ಸಾಕಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. 2040 ಸೈಟ್ ಆದರೂ ಕೂಡ ಆರಾಮಾಗಿ 1 ಕಾರ್ ಪಾರ್ಕ್ ಮಾಡ್ಬೋದು, 2ರಿಂದ 3 ಟೂ ವೀಲರ್ ಕೂಡ ಪಾರ್ಕ್ ಮಾಡ್ಬೋದು. ಸೊ ಮತ್ತೊಮ್ಮೆ ನಾನು ನಿಮಗೆ SS ಗೇಟನ್ನು ಕೂಡ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಪಾರ್ಕಿಂಗ್ ಸ್ಪೇಸ್ ಮತ್ತೊಮ್ಮೆ. ಸೊ ಗ್ರೌಂಡಲ್ಲಿ 1 BHK ಮನೆ ಕೂಡ ಇದೆ, ಪಾರ್ಕಿಂಗ್ ಸ್ಪೇಸ್ ಬಿಟ್ಟು ನೋಡಿ. ಇದು ಎಲೆಕ್ಟ್ರಿಕ್ ಬೋರ್ಡ್ ಆ್ಯಕ್ಚುಲಾಗಿ, ಪವರ್ ಕನೆಕ್ಷನ್ಸ್ ಎಲ್ಲ ರೆಡಿ ಇದೆ ನೋಡಿ. ಕ್ಲಾಡಿಂಗ್, ಸೊ ವೆಟ್ರಿಫೈಡ್ ಟೈಲ್ಸನ್ನು ಕೂಡ ಹಾಕಿದ್ದಾರೆ. ನಿಮ್ಗೆ ವಾಲ್ ಟೈಲ್ಸ್ ಕೂಡ ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಟೈಲ್ಸ್ ಕೂಡ ನೋಡ್ತಾ ಇರ್ಬೋದು. ಸೊ ಇದು ಚೇಂಬರ್ ಆ್ಯಕ್ಚುಲಿ. ಸೊ ಇದು ಫಸ್ಟ್ ಫ್ಲೋರ್ಗೆ ಎಂಟ್ರಿ. ಸಾಕಷ್ಟು ವಿಶಾಲವಾಗಿ ಮಾಡಿದ್ದಾರೆ. ಇದು ಸಿಲಿಂಡರ್ ಸ್ಪೇಸ್ ಅಂತಲೇ ಹೇಳ್ಬೋದು, ಗ್ಯಾಸ್ ಸಿಲಿಂಡರ್ಗಳನ್ನ ಇಟ್ಕೊಳ್ಬೋದು ನೋಡಿ. ಗ್ರೌಂಡಲ್ಲಿ 1 BHK ಮನೆ ಇದೆ. ಸೊ ಪ್ಯಾಸೇಜ್ ಸಾಕಷ್ಟು ವಿಶಾಲವಾಗಿದೆ. ಇದು ಆ್ಯಕ್ಚುಲಿ ಸಂಪ್ ಅಂತಲೇ ಹೇಳ್ಬೋದು. 10,000 ಲೀಟರ್ ಸಂಪ್ ಇದೆ ನೋಡಿ. ಓನ್ ಬೋರ್ವೆಲ್ ಕೂಡ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಇದೆ, ರೆಂಟಲ್ ಪರ್ಪಸ್ಗೆ. ನೋಡ್ತಾ ಇರ್ಬೋದು, ಇದೇ ಎಂಟ್ರಿ. ನಾರ್ತ್ ಫೇಸ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ವೆಸ್ಟ್ ಫೇಸ್ ಪ್ರಾಪರ್ಟಿ. ಮತ್ತೊಮ್ಮೆ ನೀವು ಪ್ಯಾಸೇಜ್ನ ನೋಡ್ತಾ ಇರ್ಬೋದು. ಸೊ ಬನ್ನಿ, ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 6,000 to 7,000 ರೆಂಟಲ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. TV ಕ್ಯಾಬಿನೆಟು, ಫುಲ್ಲಿ ಫರ್ನಿಚರ್ಡ್ ಹೌಸ್ ಅಂತಲೇ ಹೇಳ್ಬೋದು. ಕಿಚನಲ್ಲಿ ಕೂಡ ಕ್ಯಾಬಿನೆಟ್ಸ್ ಎಲ್ಲ ಮಾಡಿದ್ದಾರೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ವಿಶಾಲವಾದ ಕಿಚನ್ ಕೂಡ ಇದೆ ಅಂತಲೇ ಹೇಳ್ಬೋದು. ವಿಶಾಲವಾದ ಹಾಲ್ ಕೂಡ ಇದೆ ಅಂತಲೇ ಹೇಳ್ಬೋದು. POP ಸೀಲಿಂಗ್ ಕೂಡ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಂಟ್ರೆನ್ಸ್ ವೆಂಟಿಲೇಷನ್ಗೆ ಒಳ್ಳೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡ್ಗೆ ಹೋದರೆ ಒಂದು ಕಾಮನ್ ಬಾತ್ರೂಮ್ ಮತ್ತು ಬೆಡ್ರೂಮ್ ಕೂಡ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಸೊ ಕೆಲಸ ನಡೀತಾ ಇದೆ ಆ್ಯಕ್ಚುಲಾಗಿ. ಸೊ 1 ಕೋಟ್ ಪೇಂಟಿಂಗ್ ಕೂಡ ಆಗಬೇಕು. ಲೇಬರ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೋಡಿ. ಇದು 1 BHK ಮನೆ. ಸೊ ಮತ್ತೊಮ್ಮೆ ನಾನು ಎಂಟ್ರಿ ನಿಮಗೆ ಹಾಲನ್ನು ತೋರಿಸ್ತಾ ಇದ್ದೀನಿ. ಸೊ POP ನೋಡಿ, ತುಂಬ ಸಿಂಪಲ್ಲಾಗಿ ಕಲರ್ ಮಾಡಬೇಕು. ಸೊ ಪೇಂಟಿಂಗನ್ನು ಮಾಡಬೇಕು ಆ್ಯಕ್ಚುಲಾಗಿ. ಗ್ರಾನೈಟ್ ಫ್ಲೋರಿಂಗ್ ನೀವು ನೋಡ್ತಾ ಇರ್ಬೋದು. ಸೊ ಬನ್ನಿ, ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಪ್ಯಾಸೇಜ್ ಮುಖಾಂತರ ಫಸ್ಟ್ ಫ್ಲೋರನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆ ಇದೆ, ಲಕ್ಸುರಿಯಸ್ ಆಗಿರೋ ಮನೆ ಇದೆ. ಸೊ ಓನರ್ ಪರ್ಪಸ್ಗೆ ಮಾಡಿರ್ತಕ್ಕಂಥ ಮನೆ ಇದು.
ಸೊ ನೋಡಿ 4 ಫೀಟ್ ಸ್ಟೇರ್ಕೇಸನ್ನು ಕೂಡ ನೀವು ಗಮನಿಸ್ಕೋಬೋದು. SS ರೈಲಿಂಗ್ಸ್ ಕೂಡ ನೀವು ಗಮನಿಸ್ಬೋದು. ಆಂಟಿ ಸ್ಕಿಡ್ ನಿಮಗೆ ಸ್ಟೇರ್ಕೇಸನ್ನು ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಯಾವುದೇ ಕಾರಣಕ್ಕೂ ಜಾರಲ್ಲ. ಸೊ ಕಲ್ಲು ಕೂಡ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ, ಗ್ರಾನೈಟ್ ಕಲ್ಲನ್ನು. ಸೊ ನೋಡ್ತಾ ಇರ್ಬೋದು ನೀವು, ವೆಸ್ಟ್ ಫೇಸ್ ಪ್ರಾಪರ್ಟಿ ಫಸ್ಟ್ ಫ್ಲೋರ್ಗೆ ನಾನು ಹೋಗ್ತಾ ಇದ್ದೀನಿ. ಸೊ SS ರೈಲಿಂಗ್ಸನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ರೈಲಿಂಗ್ಸನ್ನು ನಾನು ತೋರಿಸ್ತಾ ಇದ್ದೀನಿ. ಆಂಟಿ ಸ್ಕಿಡ್ ಸ್ಟೇರ್ಕೇಸ್ಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಕಿಡ್ ಆಗಲ್ಲ ಆ್ಯಕ್ಚುಲಿ ಸ್ಟೇರ್ಕೇಸ್ಗಳು. ನೋಡಿ, ಪ್ಯಾಸೇಜಲ್ಲೂ ಕೂಡ ಸಾಕಷ್ಟು ನೋಡಿ SS ಸೇಫ್ಟಿ ಡೋರನ್ನು ಕೂಡ ಇವ್ರು ಮಾಡಿದ್ದಾರೆ. ಸೇಫ್ಟಿ ಡೋರ್ ನೀವು ನೋಡ್ತಾ ಇರ್ಬೋದು. SS ಕ್ವಾಲಿಟಿ ತುಂಬ ಚೆನ್ನಾಗಿದೆ ಡೋರ್. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಕಂಪ್ಲೀಟ್ ನಿಮಗೆ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. SS ರೈಲಿಂಗ್ಸನ್ನು ಕೂಡ SS ರಾಡ್ ಕೂಡ ಹಾಕಿದ್ದಾರೆ. ಮತ್ತು ಕಂಪ್ಲೀಟ್ಲಿ ನಿಮಗೆ ಸೆರಾಮಿಕ್ ಮತ್ತು ವಾಟ್ರು ವೆಟ್ರಿಫೈಡ್ ಟೈಲ್ಸಿಂದ ಅವರು ಡಿಸೈನನ್ನು ಮಾಡಿದ್ದಾರೆ. ನೋಡಿ, ಕಂಪ್ಲೀಟ್ ಅಪ್ ಟು ಟೆರೆಸ್ವರೆಗೂ ನಿಮಗೆ ಟೈಲ್ಸನ್ನು ಹಾಕಿದ್ದಾರೆ. ಆಂಟಿ ಸ್ಕಿಡ್ ಗ್ರಾನೈಟನ್ನು ನೋಡ್ತಾ ಇರ್ಬೋದು. ವೆಂಟಿಲೇಷನ್ಗೆ ವಿಂಡೋ ಕೂಡ ಇದೆ ಎಂಟ್ರೆನ್ಸಲ್ಲಿ. ಮತ್ತೊಮ್ಮೆ ನಾನು ನಿಮಗೆ ಪ್ಯಾಸೇಜನ್ನು ತೋರಿಸ್ತಾ ಇದ್ದೀನಿ, ಎಂಟ್ರಿಯನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಫ್ಲೋರ್ಗೆ. ನೋಡಿ ಹೇಗಿದೆ ಆಂಟಿ ಸ್ಕಿಡ್ ಗ್ರಾನೈಟ್ಸ್ಗಳು. ಎಂಟ್ರೆನ್ಸ್ ಇದು. ಸೊ ಟೀಕ್ ಫ್ರೇಮ್ ಮತ್ತು ಗ್ರಾನೈಟ್ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಟೀಕ್ ಡೋರನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಇದು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ, ನಾರ್ತ್ ಡೋರ್ ಆ್ಯಕ್ಚುಲಾಗಿ. ಸೊ ಲಿವಿಂಗ್ ಸ್ಪೇಸ್ನ ನೀವು ನೋಡ್ತಾ ಇದ್ದೀರಾ, ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 2040 ಸೈಟಲ್ಲಿ ಫಾಲ್ ಸೀಲಿಂಗ್ ಇರ್ಬೋದು, ತುಂಬ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಡಿಫ್ರೆಂಟ್ ಟೆಕ್ನಾಲಜಿಯಲ್ಲಿ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು ನೀವು. ಡೂಪ್ಲೆಕ್ಸ್ ಹೌಸ್ ಆ್ಯಕ್ಚುಲಿ ಇದು. ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ರೂಮನ್ನು ನೀವು ನೋಡ್ತಾ ಇದ್ದೀರಾ. ಹಾಲನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹ್ಯಾಂಗಲಲ್ಲಿ TV ಕ್ಯಾಬಿನೆಟ್ ನೋಡಿ, TV ಕ್ಯಾಬಿನೆಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ನೀಟಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತೊಂದು ನಿಮಗೆ ಹ್ಯಾಂಗಲೆಲ್ಲ ನಿಮಗೆ ಲಿವಿಂಗ್ ರೂಮನ್ನು ತೋರಿಸ್ತಾ ಇದ್ದೀನಿ. ಗ್ರಾನೈಟ್ ಫ್ಲೋರಿಂಗನ್ನು ನೀವು ನೋಡ್ತಾ ಇರ್ಬೋದು, ತುಂಬ ಅದ್ಭುತವಾಗಿದೆ. ಫಾಲ್ ಸೀಲಿಂಗ್ ಕೂಡ ತುಂಬ ಸಿಂಪಲ್ಲಾಗಿ ತುಂಬ ರಿಚ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಈಗ ನಾನು ಮೈನ್ ಡೋರನ್ನು ಝೂಮ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇನ್ನೂ ಪಾಲಿಷ್ ಆಗಿಲ್ಲ ಆ್ಯಕ್ಚುಲಾಗಿ ಡೋರು, ಅಲ್ಪ ಸ್ವಲ್ಪ ಕೆಲಸ ಇದೆ. ಸೊ ಡಿಸೈನ್ ತುಂಬ ಚೆನ್ನಾಗಿದೆ, ಕ್ಲಾಸಾಗಿ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗನ್ನು ನೋಡ್ತಾ ಇರ್ಬೋದು. ಪಕ್ಕದಲ್ಲೇ ಕಿಚನ್ ಕೂಡ ಇದೆ ನಿಮಗೆ. ಸೊ ಕಿಚನ್ ಕಂಪ್ಲೀಟ್ಲಿ ಫುಲ್ಲಿ ಫರ್ನಿಚ್ಡ್ ಕಿಚನ್ ಅಂತಲೇ ಹೇಳ್ಬೋದು. ಸಾಕಷ್ಟು ಸ್ಪೇಷಿಯಸ್ ಆಗಿರ್ತಕ್ಕಂಥ ಕಿಚನ್, ತುಂಬ ಮಾಡರ್ನಾಗಿ ಮಾಡಿರ್ತಕ್ಕಂಥ ಕಿಚನ್ ಅಂತ ಹೇಳ್ಬೋದು. ಮೆಟೀರಿಯಲ್ ತುಂಬ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಸಾಕಷ್ಟು ಸ್ಪೇಸ್ ಇದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಗ್ರಾನೈಟ್ ಸ್ಲ್ಯಾಬನ್ನು ನೋಡ್ತಾ ಇರ್ಬೋದು, ಟೈಲ್ಸನ್ನು ನೋಡ್ತಾ ಇರ್ಬೋದು, ವೈಟ್ ಟೈಲ್ಸನ್ನು ನೋಡ್ತಾ ಇರ್ಬೋದು, ಕ್ಯಾಬಿನೆಟ್ಸ್ನ ನೋಡ್ತಾ ಇರ್ಬೋದು. ಕಲರ್ ಕಾಂಬಿನೇಷನ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಎಂಟ್ರೆನ್ಸ್ ಕೂಡ ತುಂಬ ರಿಚ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಫಾಲ್ ಸೀಲಿಂಗ್, ಡೈನಿಂಗ್ ಹಾಲನ್ನು ನೀವು ನೋಡ್ತಾ ಇರ್ಬೋದು. ಈ ಸ್ಲ್ಯಾಬ್ ಏನು ನೋಡ್ತಾ ಇದ್ರೆ ನೀವು, ಅದು ಸೊ ತುಂಬ ಮಾಡರ್ನ್ ಸ್ಲ್ಯಾಬ್ ಅಂತಲೇ ಹೇಳ್ಬೋದು. ಸೊ ಇದು ನೋಡಿ, ಕ್ವಾಡ್ಸ್ ಕ್ವಾಲಿಟಿ ಸಿಂಕನ್ನು ಕೂಡ ನೋಡ್ತಾ ಇರ್ಬೋದು. ಮತ್ತೊಮ್ಮೆ ಡೈನಿಂಗ್ ಹಾಲನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೀವು ನೋಡ್ತಾ ಇರ್ಬೋದು, ಫೋಲ್ಡಿಂಗ್ ಟೇಬಲ್ ಆ್ಯಕ್ಚುಲಿ. ಸೊ ಬೇಕಾದಾಗ ನೀವು ಓಪನ್ ಮಾಡ್ಕೋಬೋದು, ಬೇಡ ಅಂದಾಗ ಕ್ಲೋಸ್ ಮಾಡ್ಬೋದು. ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಮತ್ತೊಮ್ಮೆ ನಾನು ನಿಮಗೆ ಕಿಚನ್, ಡೈನಿಂಗ್ ಹಾಲ್, ಇದು ಪೂಜಾ ರೂಮ್ ಡೋರ್ ಆ್ಯಕ್ಚುಲಾಗಿ ಇನ್ನೂ ಫಿಕ್ಸ್ ಮಾಡಿಲ್ಲ. ಮತ್ತೊಮ್ಮೆ ಫಾಲ್ ಸೀಲಿಂಗನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ನೋಡಿ, ಫೋಲ್ಡ್ ಮಾಡಿ ಓಪನ್ ಮಾಡ್ಕೋಬೋದು ಡೈನಿಂಗ್ ಟೇಬಲ್ ಆ್ಯಕ್ಚುಲಿ. ಸೊ ಮೇಲ್ಗಡೆ ಶೀಟ್ ಇನ್ನೂ ಹಾಕಿಲ್ಲ. ನೋಡಿ, ಮತ್ತೊಮ್ಮೆ ನಾನು ನಿಮಗೆ ಕಿಚನ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಾಗಿ. ನೋಡಿ, ಪಕ್ಕದಲ್ಲಿ ನಿಮಗೆ ರೈಟ್ ಸೈಡ್ಗೆ ಹೋದರೆ ಪೂಜಾ ರೂಮ್ ಇದೆ. ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಪೂಜಾ ರೂಮ್ ಕೂಡ ನೀವು ನೋಡ್ಬೋದು. ಪೂಜಾ ರೂಮ್ ಕೂಡ ಸಕ್ಕತ್ತಾಗಿದೆ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೋರನ್ನು ಫಿಕ್ಸ್ ಮಾಡಿಲ್ಲ ಆ್ಯಕ್ಚುಲಾಗಿ. ನೀವು ನೋಡ್ತಾ ಇರ್ಬೋದು, ಸ್ಪೇಸ್ ಕೂಡ ಸಾಕಷ್ಟು ಸ್ಪೇಸ್ ಇದೆ ಪೂಜಾ ರೂಮಲ್ಲಿ. ನೋಡಿ, ಪೂಜಾ ರೂಮಿಂದ ಮತ್ತೊಮ್ಮೆ ನಾನು ನಿಮಗೆ ಡೈನಿಂಗ್ ಹಾಲ್ ತೋರಿಸ್ತಾ ಇದ್ದೀನಿ. ಪೂರ್ತಿ ನಿಮಗೆ ಕಿಚನ್ ಕೂಡ ತೋರಿಸ್ತಾ ಇದ್ದೀನಿ, ಎಂಟ್ರಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಸ್ಪೇಷಿಯಸ್ ಆಗಿದೆ, ಸಾಕಷ್ಟು ಗ್ರ್ಯಾಂಡ್ ರಿಚ್ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಕಿಚನ್. ಸೊ ಕಿಚನಿಂದ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ಟೇರ್ಕೇಸ್ ಪಕ್ಕದಲ್ಲಿ ಲಿವಿಂಗ್ ಸ್ಪೇಸ್, POP, ಗ್ರಾನೈಟ್ ಫ್ಲೋರಿಂಗ್. ಸೊ ತುಂಬ ಅದ್ಭುತವಾಗಿ ಸಾಕಷ್ಟು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಸೊ ಪಕ್ಕದಲ್ಲಿ ನೀವು ಸ್ಟೇರ್ಕೇಸನ್ನು ನೋಡ್ಬೋದು ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ. ಸೊ ಇನ್ನೂ ರೈಲಿಂಗ್ಸ್ ಕೂಡ ಹಾಕಿಲ್ಲ. ಸೊ ಟೆಂಪರ್ ಗ್ಲಾಸ್ ಬರುತ್ತೆ, ರೈಲಿಂಗ್ಸ್ ಬರುತ್ತೆ, ಇನ್ನೂ ಹಾಕಿಲ್ಲ. ಸೊ ಗ್ರಾನೈಟ್ ಫ್ಲೋರಿಂಗ್ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. TV ಕ್ಯಾಬಿನೆಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಈಗ ಬೆಡ್ರೂಮ್ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಡೋರನ್ನು ಕೂಡ ನಿಮಗೆ ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ, ಪ್ಲೈವುಡ್ ಡಿಸೈನ್ ಮಾಡಿದ್ದಾರೆ. ಸೊ ಓಪನ್ ಮಾಡಿಕೊಂಡು ನಿಮಗೆ ಬ್ಯಾಕ್ ಸೈಡಲ್ಲಿ ಸೊ ಒಂದು ಬೆಡ್ರೂಮ್ ಕೂಡ ಇದೆ. ಇಲ್ಲೂ ಕೂಡ ಫುಲ್ಲಿ ಫರ್ನಿಚ್ಡ್ ಬೆಡ್ರೂಮ್ ಅಂತಲೇ ಹೇಳ್ಬೋದು.
ಕಾಟ್ ಕೂಡ ರೆಡಿ ಇದೆ ನಿಮಗೆ, ವಾರ್ಡ್ರೋಬ್ ಎಲ್ಲ ರೆಡಿ ಇದೆ. ಸೊ ತುಂಬ ಲಕ್ಸುರಿಯಾಗಿ ಮಾಡಿರ್ತಕ್ಕಂಥ ಮನೆ ಇದು. ನಿಮಗೆ ಕಾಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ಫ್ಲೋರಿಂಗ್ ನಿಮಗೆ ಡಿಫ್ರೆಂಟ್ ಆಗಿರೋ ಟೈಲ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸೊ ಕ್ಯಾಬಿನೆಟ್ಸ್ ಎಲ್ಲ ರೆಡಿ ಇದೆ ನಿಮಗೆ, ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇದೆ, POP ಫಾಲ್ ಸೀಲ್ಸ್ ಎಲ್ಲ ರೆಡಿ ಇದೆ ಅಂತಲೇ ಹೇಳ್ಬೋದು. ಫಾಲ್ ಸೀಲಿಂಗ್ ಮತ್ತೊಮ್ಮೆ ನಮಗೆ ಕಾಟ್ ತೋರಿಸ್ತಾ ಇದ್ದೀನಿ. ಕಿಂಗ್ ಸೈಜ್ ಕಾಟ್ ಆ್ಯಕ್ಚುಲಿ ನೋಡಿ, POP. ಮತ್ತೊಮ್ಮೆ ನಾನು ನಿಮಗೆ ರೂಮ್ ಸ್ಪೇಸು ಮತ್ತು ಕಾಟನ್ನು ತೋರಿಸ್ತಾ ಇದ್ದೀನಿ. ಇದು ಡ್ರೆಸ್ಸಿಂಗ್ ಟೇಬಲ್, ಪಕ್ಕದಲ್ಲಿ ಅಟ್ಯಾಚ್ಡ್ ಬಾತ್ರೂಮನ್ನು ಕೂಡ ನಾವು ಕಾಣ್ಬೋದು. ಸೊ ಹಾಲಿಂದ ನೀವು ಎಂಟ್ರಿ ಆದ ತಕ್ಷಣ ನಿಮಗೆ ಬಾತ್ರೂಮ್ ಸಿಗುತ್ತೆ, ಅದಾದಮೇಲೆ ಬೆಡ್ರೂಮ್ ನಿಮಗೆ ಎಂಟ್ರಿ ಕೂಡ ಸಿಗುತ್ತೆ. ತುಂಬ ಪ್ಲ್ಯಾಂಡಾಗಿ ಮಾಡಿದ್ದಾರೆ. ಡೋರ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಕೂಡ ಅಲ್ಲಿ ಬಾತ್ರೂಮ್ ಇದೆ ಅಂತ ಗೊತ್ತೇ ಆಗಲ್ಲ. ಸೊ ಇದು ಬಾತ್ರೂಮ್ ಆ್ಯಕ್ಚುಲಿ. ಸೊ ಕ್ಲಾಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇನ್ನು ಫಿಟ್ಟಿಂಗ್ಸ್ ಎಲ್ಲ ಏನೂ ಮಾಡಿಲ್ಲ. 80% ಆಲ್ಮೋಸ್ಟ್ ಫಿನಿಶಿಂಗ್ ಆಗಿದೆ, ಕೆಲಸ ತುಂಬ ಇದೆ. ನೋಡಿ ನೀವು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ತುಂಬ ನ್ಯೂ ಟೆಕ್ನಾಲಜಿ ಅಂತ ಹೇಳ್ಬೋದು. ಇವರು ಬೀಮನ್ನು ಹಾಕ್ಬಿಟ್ಟು ಇವರು ಆ್ಯಕ್ಚುಲಿ ಸ್ಟೇರ್ ಕೇಸನ್ನು ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಸಾಕಷ್ಟು ಹಾಲ್ಗೆ ಸ್ಪೇಸ್ ಸಿಗ್ತಾ ಇದೆ, ಲಿವಿಂಗ್ ಸ್ಪೇಸ್, ಸಾಕಷ್ಟು ಲಿವಿಂಗ್ ಸ್ಪೇಸ್ ಸಿಗ್ತಾ ಇದೆ. ಸೊ ನೀವು ಹಾಗೆ ಮಾಮೂಲಿಯಾಗಿ ನೀವು ಸ್ಟೇರ್ಕೇಸನ್ನು ಕೊಟ್ಟಾಗ ಸ್ಪೇಸ್ ಸಿಕ್ಕಲ್ಲ, ಆ್ಯಕ್ಚುಲಾಗಿ ಸ್ಪೇಸ್ ಅದು ಕಿಲ್ ಆಗುತ್ತೆ. ಬಟ್ ಇಲ್ಲಿ ಒಂಥರ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿ ಇವರು, ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಇವರು ಒಂದಷ್ಟು ಪ್ಲ್ಯಾನನ್ನು ಮಾಡಿದ್ದಾರೆ. ಸೊ ಅದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಸ್ಟೇರ್ಕೇಸ್ ಎಂಟ್ರಿ, ಇದು ಫಸ್ಟ್ ಫ್ಲೋರ್ಗೆ ಡೂಪ್ಲೆಕ್ಸ್ ಮನೆ ಆ್ಯಕ್ಚುಲಿ. ಸೊ ಇದು ನೋಡಿ 2040 ಸೆಟಲ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥ ನೋಡಿ ಸ್ಟೇರ್ಕೇಸ್ನ ನೋಡ್ತಾ ಇರ್ಬೋದು. ಎಲ್ಲ ಸ್ಟೇರ್ಕೇಸು ಕೂಡ ನಿಮಗೆ ಲೈಟಿಂಗ್ಸನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ನಿಮಗೆ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಿ ನಿಮಗೆ ಸ್ಟೇರ್ಕೇಸ್ ಮೇಲೆ ನಿಂತ್ಕೊಂಡು ನಾನು ನಿಮಗೆ ಲಿವಿಂಗ್ ಸ್ಪೇಸನ್ನು ಕವರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಲಿವಿಂಗ್ ಸ್ಪೇಸ್ ಇದೆ, ಎಂಟ್ರಿ ಯಾವ ಥರ ಇದೆ, ಕಿಚನ್ ಪಕ್ಕದಲ್ಲಿ ಯಾವ ಥರ ಕಾಣಿಸ್ತಾ ಇದೆ, ಮತ್ತು ಇಲ್ಲಿ ಕ್ಲೋಸಿಂದ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಕಿಚನನ್ನು. ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಸ್ಪೇಸ್, ಮತ್ತೊಮ್ಮೆ ನಾನು ನಿಮಗೆ ಸ್ಟೇರ್ಕೇಸ್ಗೆ ತೋರಿಸ್ತಾ ಇದ್ದೀನಿ. ಸೊ ಬರೀ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ರೈಟ್ ಸೈಡಲ್ಲಿ ರೈಲಿಂಗ್ಸ್ ಇನ್ನೂ ಹಾಕಿಲ್ಲ. ಸೊ SS ರೈಲಿಂಗ್ಸ್ ವಿತ್ ನಿಮಗೆ ಗ್ಲಾಸಸ್ ಕೂಡ ಬರ್ತಾ ಇದೆ. ಸೊ ಅದು ಹಾಕಿದರೆ ತುಂಬ ಲಕ್ಸುರಿಯಾಗಿ ಕಾಣಿಸ್ತದೆ. ಸೊ ನೋಡಿ ಫಸ್ಟ್ ಫ್ಲೋರಲ್ಲಿ ತುಂಬ ಆರಾಮಾಗಿ ನಡ್ಕೊಂಡು ಬರ್ಬೋದು. ಸ್ಟೇರ್ಕೇಸ್ ಕೂಡ ತುಂಬ ಜಾಗ ಇದೆ, 3 ಫೀಟ್ ಸ್ಟೇರ್ಕೇಸ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಫ್ಲೋರ್ ಲಿವಿಂಗ್ ಸ್ಪೇಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಅಲ್ಲೂ ಕೂಡ ರೈಲಿಂಗ್ಸನ್ನು ಕವರ್ ಮಾಡ್ತದೆ, ಗ್ಲಾಸ್ ಕೂಡ ಬರುತ್ತೆ ಅದು. ಇಲ್ಲೂ ಕೂಡ POP ಸೀಲಿಂಗ್, ಲಿವಿಂಗ್ ಸ್ಪೇಸ್ ನೋಡ್ತಾ ಇರ್ಬೋದು. ಗ್ರಾನೈಟ್ ಫ್ಲೋರಿಂಗ್ ನೀವು ನೋಡ್ತಾ ಇರ್ಬೋದು. ಸೊ ಲೆಫ್ಟ್ ಸೈಡ್ಗೆ ಒಂದು ಬೆಡ್ರೂಮ್ ಕೂಡ ಇದೆ. ಸೊ ಬನ್ನಿ ಬೆಡ್ರೂಮ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಗ್ರಾನೈಟ್ ಫ್ಲೋರಿಂಗ್, ಇಲ್ಲೂ ಕೂಡ ಕಾಟ್ ವಿತ್ ನಿಮಗೆ ಕಂಪ್ಲೀಟ್ಲಿ ಫಾಲ್ ಸೀಲಿಂಗ್, ವಾರ್ಡ್ರೋಬ್ಸ್ ಎಲ್ಲನೂ ರೆಡಿ ಇದೆ. ರೆಡಿ ಟು ಮೂವ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಸೊ ನೋಡಿ ಸಾಕಷ್ಟು ಜಾಗ ಇದೆ. ವಾರ್ಡ್ರೋಬ್ ಕೊಟ್ಟರು ಕೂಡ ಫಾಲ್ ಸೀಲಿಂಗ್ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಕಾಟ್, ಕಿಂಗ್ ಸೈಜ್ ಕಾಟ್ ಕೂಡ ಹಾಕಿದ್ದಾರೆ. ಮತ್ತೊಂದು ಆ್ಯಂಗಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಾರ್ಡ್ರೋಬ್, POP, ಫಾಲ್ ಸೀಲಿಂಗ್, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಪಕ್ಕದಲ್ಲೇ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಇದೆ, ಬಾಲ್ಕನಿ ಅಂತ ಹೇಳ್ಬೋದು. ವಿಂಡೋ ಕೂಡ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ನೋಡಿ ಆಲ್ಮೋಸ್ಟ್ ನಿಮಗೆ ವಿಂಡೋ ಶಟರ್ಸ್ ಎಲ್ಲ ಇಲ್ಲೇ ಇದೆ ಬಾತ್ರೂಮಲ್ಲಿ, ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ. ಸೊ ಬಾತ್ರೂಮ್ ಕೂಡ ತುಂಬ ವಿಶಾಲವಾಗಿ ಮಾಡಿದ್ದಾರೆ, ಫಿಟ್ಟಿಂಗ್ಸ್ ಯಾವುದೂ ಆಗಿಲ್ಲ ಇನ್ನು. ಸೊ ನೋಡಿ ಇದು ಬಾಲ್ಕನಿ ಆ್ಯಕ್ಚುಲಿ. ಸೊ ಬೆಡ್ರೂಮಿಂದ ನೀವು ಬಾಲ್ಕನಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ಪ್ರಾಪರ್ಟಿ ಎಂಟ್ರಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಲೇಔಟ್ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಮನೆಗಳಲ್ಲಿ ಯಾವ ಥರ ಇದೆ ನಿಮಗೆ ನೋಡಿ. ಸಾಕಷ್ಟು ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿದೆ, ತುಂಬ ಅಫಿಷಿಯಲ್ ಇರ್ತಕ್ಕಂಥ ಏರಿಯಾ ಇದು, ಬೀಕಾತ ಪ್ರಾಪರ್ಟಿ. ಸೊ ನೋಡಿ ಬಾಲ್ಕನಿಯಿಂದ ಮಾತ್ರ ನಮಗೆ ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮನೆ ಆ್ಯಕ್ಚುಲಿ, ಕಂಪ್ಲೀಟ್ಲಿ ಫುಲ್ಲಿ ಫರ್ನಿಚರ್ಡ್ ಹೌಸ್ ಅಂತ ಹೇಳ್ಬೋದು. ನೀವು ಆರಾಮಾಗಿ ಬಂದು ಗೃಹ ಪ್ರವೇಶ ಮಾಡ್ಬೋದು. ನೋಡಿ ತುಂಬ ಲಕ್ಸುರಿ ಆಗಿದೆ ಲಿವಿಂಗ್ ಸ್ಪೇಸ್. ಅಲ್ಲಿ ರೈಲಿಂಗ್ಸನ್ನು ಕೊಟ್ಟಾಗ ಇನ್ನೂ ಗೇಟಪ್ ಚೆನ್ನಾಗಿ ಬರುತ್ತೆ ಮನೆದು ಆ್ಯಕ್ಚುಲಾಗಿ. ನೋಡಿ ನಾನು ನಿಮಗೆ ಮೇಲಿಂದ ಕೆಳಗಡೆ ಮತ್ತೆ ಸ್ಟೇರ್ಕೇಸನ್ನು ಝೂಮ್ ಮಾಡ್ತಾ ಇದ್ದೀನಿ, ಲಿವಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಡೋರ್ ಕೂಡ ಇದೆ ನಿಮಗೆ. ಲಿವಿಂಗ್ ಸ್ಪೇಸಿಂದ ನಿಮಗೆ ಎಂಟ್ರಿ ಹೊರಗಡೆ ಹೋಗಲಿಕ್ಕೆ ಟೀಕ್ ಡೋರ್ ಆ್ಯಕ್ಚುಲಿ. ಅದರ ಬ್ಯಾಕ್ ಸೈಡ್ ನಿಮಗೆ ಇನ್ನೊಂದು ಬೆಡ್ರೂಮ್ ಇದೆ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ನೋಡಿ ಇದು ಕ್ಲೋಸ್ ಮಾಡ್ಬೋದು. ಸೊ ಓಪನ್ ಮಾಡಿದ್ರೆ ಮೇಲೆ ಟೆರಸ್ ಮೇಲೆ ಹೋಗುತ್ತೆ ಆ್ಯಕ್ಚುಲಾಗಿ. ಸೊ ಯುರೋಪ ಬಾಸ್ ಬ್ರ್ಯಾಂಡೆಡ್ ಕೀ ಕೂಡ ಅವ್ರು ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಟೀಕ್ ಡೋರ್, ಪಾಲಿಷ್ ಆಗಿಲ್ಲ, ಪಾಲಿಷ್ ಮಾಡಬೇಕು. ಅಲ್ಪ ಸ್ವಲ್ಪ ಕೆಲಸ ಇದೆ. ನೋಡಿ ಬೆಡ್ರೂಮ್ ಎಂಟ್ರಿ ಆಗ್ತದೆ ನಾನು ಇವಾಗ. ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ ನಿಮಗೆ ಕಾಟ್ ಇದೆ, ರೆಡಿ ಇದೆ, ಕಿಂಗ್ ಸೈಜ್ ಕಾಟು. POP ಸೀಲಿಂಗನ್ನು ತೋರಿಸ್ತಾ ಇದ್ದೀನಿ, POP ಫಾಲ್ ಸೀಲಿಂಗನ್ನು ತೋರಿಸ್ತಾ ಇದ್ದೀನಿ. ಸೊ ವಾರ್ಡ್ರೋಬ್ ರೆಡಿ ಇದೆ, ಗ್ರಾನೈಟ್ ಫ್ಲೋರಿಂಗ್ ನೀವು ನೋಡ್ತಾ ಇರ್ಬೋದು. ನೋಡಿ ಸಾಕಷ್ಟು ಸ್ಪೇಸ್ ಇದೆ ಕಾಟ್ ಪಕ್ಕ. ಮತ್ತೊಮ್ಮೆ ನಾನು ನಿಮಗೆ ಬೇರೆ ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀನಿ POP ರೂಮ್ ಸ್ಪೇಸನ್ನು. ನೋಡಿ ಕಿಂಗ್ ಸೈಜ್ ಕಾಟ್, ಸಾಕಷ್ಟು ಸ್ಪೇಸ್ ಇದೆ.
ನೋಡಿ ವಾರ್ಡ್ರೋಬನ್ನು ಕೂಡ ತೋರಿಸ್ತಾ ಇದ್ದೀನಿ. ನಾನು ವಾರ್ಡ್ರೋಬನ್ನು ಝೂಮ್ ಮಾಡಿ ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ. ಸ್ಲೈಡಿಂಗ್ ಡೋರ್ ಆ್ಯಕ್ಚುಲಾಗಿ ಸ್ಪೇಸ್ನ ಉಳಿಸ್ಲಿಕ್ಕೋಸ್ಕರ ನಿಮಗೆ ಸ್ಲೈಡಿಂಗ್ ಡೋರನ್ನು ಕೊಟ್ಟಿದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಸ್ಪೇಸ್ ಇದೆ, ಕಿಂಗ್ ಸೈಜ್ ಕಾಟ್ ಕೂಡ ಹಾಕಿ. ಸೊ ಲಾಸ್ಟ್ ಕಾರ್ನರಲ್ಲಿ ನಿಮಗೆ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಬಾತ್ರೂಮ್ ಕೂಡ ಆಲ್ಮೋಸ್ಟ್ ನಿಮಗೆ ಅಪ್ ಟು ಟೆರೆಸ್ವರೆಗೂ ನಿಮಗೆ ಟೈಲ್ಸನ್ನು ಕೊಟ್ಟಿದ್ದಾರೆ. ತುಂಬ ಗ್ರ್ಯಾಂಡಾಗಿದೆ, ಸಾಕಷ್ಟು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಹೊರಗಡೆ ನಿಮಗೆ ಮತ್ತೊಮ್ಮೆ ಬೆಡ್ರೂಮ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ, ಫಾಲ್ ಸೀಲಿಂಗನ್ನು ತೋರಿಸ್ತಾ ಇದ್ದೀನಿ, ವಾರ್ಡ್ರೋಬ್ನ ನೀವು ನೋಡ್ತಾ ಇರ್ಬೋದು. ಸೊ ಬನ್ನೀಗ ನಾನು ರೂಮಿಂದ ಆಚೆ ಹೋಗ್ತಾ ಇದ್ದೀನಿ. ನಿಮಗೆ ರೈಟ್ ಸೈಡಲ್ಲಿ ಕಾರ್ನಲ್ಲಿ ಒಂದು ವಿಂಡೋ ಕೂಡ ಇದೆ ವೆಂಟಿಲೇಷನ್ಗೆ. ಸೊ ಅದು ಕೂಡ ಅದ್ಭುತವಾಗಿ ಪ್ಲಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ನಾನು ನಿಮಗೆ ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನೀಗ ಹೊರಗಡೆ ಹೋಗೋಣ. ನೋಡಿ ಇದು ಲಿವಿಂಗ್ ಸ್ಪೇಸ್. ಆ್ಯಕ್ಚುಲಿ ಫಸ್ಟ್ ಫ್ಲೋರಿಗೆ ಬಂದರೆ ಲಿವಿಂಗ್ ಸ್ಪೇಸ್, ಫಾಲ್ ಸೀಲಿಂಗ್. ನಿಮಗೆ ಸ್ಟ್ರೈಟ್ ಹೋದರೆ ಬೇರೆ ಬೆಡ್ರೂಮ್ ಇದೆ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟಾಗಿ ಪ್ಲಾನ್ ಮಾಡಿದ್ರೆ, ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಟೆರೆಸ್ ಮೇಲೆ ಒಂದು ರೂಮ್ ಇದೆ. ಆ್ಯಕ್ಚುಲಾಗಿ ನೋಡಿ ಇಲ್ಲಿಂದ ಟೆರೆಸ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನೋಡಿ ಇದು ಕಂಪ್ಲೀಟಾಗಿ ರೈಟು ಲೆಫ್ಟು ಎಸ್ ಎಸ್ ರೈಲಿಂಗ್ಸಿಂದ ಕವರ್ ಮಾಡಿದ್ದಾರೆ. ಡೋರ್ ಕೂಡ ಎಸ್ ಎಸ್ ಡೋರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ನಾನು ಟಚ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಸೊ ಕ್ವಾಲಿಟಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಸ್ಟೇರ್ಕೇಸ್ ಸ್ಪೇಸ್ ಕೂಡ ಒಂದು 2.5 feet ಇದೆ ಅಂತಲೇ ಹೇಳ್ಬೋದು. ನೋಡಿ ಎಸ್ ಎಸ್ ಡೋರ್ ರೈಟು ಲೆಫ್ಟಲ್ಲಿ ಸೇಫ್ಟಿ ಡ್ರಿಲ್ಸಿಂದ ಎಸ್ ಎಸ್ ಡೋರ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಸರ್ ಆ್ಯಕ್ಚುಲಾಗಿ. ಸೊ ಕೆಳಗಡೆ ನಿಮಗೆ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ನೋಡಿ ಆ ಕಡೆ ಈ ಕಡೆ ವೆಟ್ರಿಫೈ ಟೈಲ್ಸ್ ಕೂಡ ಹಾಕಿದ್ದಾರೆ. 2.5 feet ಸ್ಟೇರ್ಕೇಸ್ ಕೂಡ ಕೊಟ್ಟಿದ್ದಾರೆ. ಗ್ರಾನೈಟ್ ಫ್ಲೋರಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಗ್ರಾನೈಟ್ಗಳು ಜಾರೋದಿಲ್ಲ. ನೋಡಿ ಸ್ಪೇಸ್ ಎಷ್ಟಿದೆ, ಸಾಕಷ್ಟು ಸ್ಪೇಸ್ ಇದೆ, ನೀವು ಆರಾಮಾಗಿ ಬರ್ಬೋದು. ಸೊ ಇಲ್ಲಿ ನೀವು ಲೆಫ್ಟ್ ತಿರುಗಿಕೊಂಡ್ರೆ ನಿಮಗೆ ಟೆರೆಸ್ಗೆ ಎಂಟ್ರಿ. ಸೊ ಟೆರೆಸ್ ಬರ್ತಾ ಇದ್ದೀವಿ ನಾವು ಇವಾಗ. ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲೂ ಕೂಡ ಹೆಂಚಿಂದ ನಿಮಗೆ ಕವರ್ ಮಾಡಿದ್ದಾರೆ. ಇದು ಡಿಫ್ರೆಂಟ್ ಲುಕ್ಕನ್ನು ಕೊಡ್ತಾ ಇದೆ ಮನೆಗೆ. ಆ್ಯಕ್ಚುಲಾಗಿ ನೆರಳಿಗೋಸ್ಕರ ಆರಾಮಾಗಿ ನೀವು ಅಲ್ಲೊಂದು ಪಾರ್ಟಿ ಮಾಡ್ಕೋಬೋದು, ಅಥವಾ ಆರಾಮಾಗಿ ಸಂಜೆ ಟೈಮಲ್ಲಿ ಟೀ ಕಾಫಿ ನೀವು ಬಂದು ಕುಡಿಬೋದು, ಅಥವಾ ನೀವು ಗಾರ್ಡನ್ ಏರಿಯಾ ಮಾಡಿಕೊಂಡ್ರೆ ನಿಮಗೆ ಟೈಮ್ ಪಾಸ್ ಆಗುತ್ತೆ. ನೀವು ಸ್ಕೈ ವ್ಯೂ ಆ್ಯಕ್ಚುಲಿ ಇದು ಇಲ್ಲಿಂದ ಪೂರ್ತಿ ನಿಮಗೆ ಮನೆ ತುಂಬ ನಿಮಗೆ ಬೆಳಕನ್ನು ನೀಡುತ್ತೆ. ಆ್ಯಕ್ಚುಲಿ ಸ್ಕೈ ವ್ಯೂ ಅದು. ನೋಡಿ ಟೆರೆಸ್ ಸಾಕಷ್ಟು ಜಾಗ ಇದೆ. 20-40 ಸೈಟಲ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಮನೆ ಇದು. ತುಂಬ ಗ್ರ್ಯಾಂಡಾಗಿದೆ, ಅಬ್ಬಿಗೆರೆ ಲೊಕೇಶನಲ್ಲಿದೆ. ರಾಯಲ್ ಕೌಂಟಿ ಅಂತ ಹೇಳ್ಬಿಟ್ಟು ಲೇಔಟ್ ಹೆಸರು. ತುಂಬ ಗ್ರ್ಯಾಂಡ್ ಹೊಸ ಲೇಔಟ್ ಆ್ಯಕ್ಚುಲಿ ಇದು. ಸೊ ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ನೋಡಿ ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಕೂಡ ಸ್ಪೇಸನ್ನು ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ನಾನು ನಿಮಗೆ ಆ ಒಂದು ಹಂಚಿನ ಒಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಟೆರೆಸ್ ಪೂರ್ತಿ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈಸ್ಟ್ ಫೇಸ್ಗೆ ಡೋರ್ ಇಟ್ಟು ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ. ನೋಡಿ ನೆರಳು ಹೇಗಿದೆ, ಸಾಕಷ್ಟು ನೆರಳಿದೆ. ಸೊ ಇದು ನಿಮಗೆ ಸ್ಟೆಪ್ ಕೊಟ್ಟಿರೋದು ಮೇಲೆ ಟ್ಯಾಂಕ್ ರೂಮ್ಗೆ ಹೋಗಲಿಕ್ಕೆ. ಸೊ ಇಲ್ಲಿ ನೋಡಿ ಮತ್ತೊಮ್ಮೆ ನಾನು ನಿಮಗೆ ಸ್ಕೈ ವ್ಯೂವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಗ್ಲಾಸ್ ಬರುತ್ತೆ ಆ್ಯಕ್ಚುಲಾಗಿ, ಮನೆ ತುಂಬ ಬೆಳಕಿಗೋಸ್ಕರ ಕೊಟ್ಟಿರೋದು. ಸೊ ನೋಡಿ ಇಲ್ಲಿ ಒಂದು ಬೆಡ್ರೂಮ್ ಇದೆ, ನಿಮಗೆ ಟೆರೆಸ್ ಮೇಲೆ ಒಂದು ರೂಮ್ ಇದೆ. ಇದು ಕೂಡ ಕಂಪ್ಲೀಟ್ಲಿ ನಿಮಗೆ POP ಇದೆ, ವಾರ್ಡ್ರೋಬ್ಸ್ ಇದೆ, ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ, ಕಾಮನ್ ಬಾತ್ರೂಮ್ ಕೂಡ ಇದೆ, ಸಾಕಷ್ಟು ಸ್ಪೇಸ್ ಕೂಡ ಇದೆ. ನೀವು ಗೆಸ್ಟ್ ರೂಮ್ ಅಂತನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಸ್ಟಡಿ ರೂಮ್ ಅಂತನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಯೋಗ ರೂಮ್ ಅಂತನಾದರೂ ಯೂಸ್ ಮಾಡ್ಕೋಬೋದು. ಸಾಕಷ್ಟು ಈಸ್ಟ್ ಫೇಸ್ಗೆ ಡೋರ್ ಇಟ್ಟಿರೋದ್ರಿಂದ ಸಾಕಷ್ಟು ಗಾಳಿ ಬೆಳಕು ಕೂಡ ಇದೆ. ನೋಡಿ ಇದು ಬಾತ್ರೂಮ್ ಆ್ಯಕ್ಚುಲಾಗಿ. ಇಲ್ಲೂ ಕೂಡ ನಿಮಗೆ ಆಲ್ಮೋಸ್ಟು ಟೈಲ್ಸನ್ನು ಕವರ್ ಮಾಡಿದ್ದಾರೆ. ಎಲ್ಲ ಕಡೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಕೂಡ ನಿಮಗೆ ಬರುತ್ತೆ. ನೋಡಿ ಸ್ಪೇಸ್, ಸಾಕಷ್ಟು ಸ್ಪೇಸ್ ಇದೆ ನೀವು ಇಲ್ಲಿ. ಸೊ ಇದು ಕೂಡ ಟೀಕ್ ಡೋರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಸರ್ ಪ್ರಾಪರ್ಟಿ ಇದು. ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,35,00,000 ಹೇಳ್ತಾ ಇದ್ದಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯೇಟ್ ಕೂಡ ಆಗುತ್ತೆ. ಸೊ ನೀವು ಕಾಲ್ ಮಾಡಿ, ಡೈರೆಕ್ಟ್ ಓನರ್ನ ಮೀಟ್ ಮಾಡಿಸ್ತೀನಿ, ಮಾತಾಡ್ಬೋದು. ನೋಡಿ ಮೇಲ್ಗಡೆ ಸ್ಟೆಪ್ ಮುಖಾಂತರ ನಾನು ಇವಾಗ ಟ್ಯಾಂಕ್ ರೂಮನ್ನು ತೋರಿಸ್ತೀನಿ ನಿಮಗೆ. ಟ್ಯಾಂಕ್ ಕಂಪ್ಲೀಟ್ಲಿ ನಿಮಗೆ ಟೆರೆಸ್ಗೆ ನಾನು ಹೋಗ್ತಾ ಇದ್ದೀನಿ ಇವಾಗ. ನೋಡಿ ನನಗೆ ಟೆರೆಸ್ ನಿಮಗೆ ತೋರಿಸ್ತಾ ಇದ್ದೀನಿ, ಟ್ಯಾಂಕ್ ರೂಮನ್ನು ತೋರಿಸ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಅಲ್ಲಿ ಟ್ಯಾಂಕನ್ನು ನೀವು ನೋಡ್ತಾ ಇರ್ಬೋದು. ಸೊ ಈ ಸ್ಟೆಪ್ ಮುಖಾಂತರ ನೀವು ಟ್ಯಾಂಕ್ ಮೇಲೆ ಕೂಡ ಹೋಗ್ಬೋದು. ಸಾಕಷ್ಟು ಚೆನ್ನಾಗಿದೆ ಪ್ರಾಪರ್ಟಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. 1,35,00,000 ಸ್ವಲ್ಪ ನೆಗೋಷಿಯೇಟ್ ಮಾಡ್ತಾರೆ. ಲಕ್ಸುರಿಯಸ್ ಆಗಿರೋ ಮನೆ, 20-40 ಸೈಟಲ್ಲಿ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ಮನೆ, ಫುಲ್ಲಿ ಡೆವಲಪ್ಡ್ ಆಗಿರ್ತಕ್ಕಂಥ ಏರಿಯಾ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ನೀವು ಮೇಲ್ಗಡೆ ನೀವು ಹಂಚನ್ನು ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ, ಕವರ್ ಮಾಡೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಕಂಪ್ಲೀಟ್ ಟೆರೆಸನ್ನು ನಮಗೆ ತೋರಿಸ್ತಾ ಇದ್ದೀನಿ.
ತುಂಬ ಅದ್ಭುತವಾಗಿದೆ ಪ್ರಾಪರ್ಟಿ ಸ್ನೇಹಿತರೆ. ಒಳ್ಳೆ ಲೊಕೇಶನಲ್ಲಿದೆ. BBMP ಬಿ ಖಾತಾ. ಆಲ್ಮೋಸ್ಟ್ ನಿಮಗೆ ಎಲ್ಲ ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ಕೂಡ ಆಗುತ್ತೆ. ಸೊ ಲೋನ್ ನಾನೇ ಮಾಡಿಕೊಡ್ತೀನಿ ನಿಮಗೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ಮತ್ತೊಮ್ಮೆ ನಾನು ನಿಮಗೆ ಹೆಂಚಿನ ಟೆರಸನ್ನು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಸ್ಟೇರ್ ಕೇಸ್. ಮತ್ತೊಮ್ಮೆ ನಾನು ನಿಮಗೆ ಡೌನ್ ಹೋಗಲಿಕ್ಕೆ ಫುಲ್ಲಿ ಡೆವಲಪ್ಡ್ ಏರಿಯಾ. ತುಂಬ ಲೊಕೇಶನ್ ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲ ಕಡೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ತುಂಬ ನಿಯರ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು. ಮತ್ತೊಮ್ಮೆ ನಾನು ನಿಮಗೆ ಪ್ರಾಪರ್ಟಿ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಸೊ 2040 ಡೂಪ್ಲೆಕ್ಸ್ ಹೌಸ್ ಇದೆ ಆ್ಯಕ್ಚುಲಾಗಿ. ಸೊ ದಯವಿಟ್ಟು ವಿಸಿಟ್ ಮಾಡಿ, ಕಾಲ್ ಮಾಡಿ. ಸೊ ಡೆಡ್ ಎಂಡ್ ಸ್ಪೇಸ್ ಇದು ನೀವು ನೋಡ್ತಾ ಇರ್ಬೋದು. ದಯವಿಟ್ಟು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.